ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 9/8/2026 ಪ್ರಾತಃ ಮುರಳಿ. ಅವ್ಯಕ್ತ ಬಾಪ್ದಾದರವರ ಮಹಾವಾಕ್ಯ. ರಿವೈಸ್ ಮುರಳಿಯ ದಿನಾಂಕ 2/3/2011. ಈ ಬರ್ತ್ಡೇಯಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಉಮಂಗ ಉತ್ಸಾಹ ಕೊಡುತ್ತಾ ಸಹಯೋಗಿಯಾಗುತ್ತಾ ವ್ಯರ್ಥ ಸಂಕಲ್ಪದ ಎಕ್ಕದ ಹೂವನ್ನು ಅರ್ಪಣೆ ಮಾಡಿ ಮಾಸ್ಟರ್ ಸರ್ವಶಕ್ತಿವಂತನ ಸ್ವಮಾನದ ಸೀಟಿನ ಮೇಲಿದ್ದು ಇದರಲ್ಲಿ ನಂಬರ್ 1 ಬಹುಮಾನವನ್ನು ತೆಗೆದುಕೊಳ್ಳಿ. ಇಂದು ತಾವೆಲ್ಲರೂ ಮತ್ತು ಜೊತೆಯಲ್ಲಿ 4 ಕಡೆಯ ಸರ್ವ ಮಕ್ಕಳು ಅಮೃತ ವೇಳೆಯಿಂದ ಹಿಡಿದು ತನ್ನ ಬಹಳ ಸ್ನೇಹ ತುಂಬಿದ ತನ್ನ ಪ್ರೇಮ ಮತ್ತು ಖುಷಿಯ ಶುಭಾಶಯಗಳನ್ನು ಕೊಡುತ್ತಿದ್ದರು. ಅಂದಾಗ ತಂದೆಯೂ ಸಹ ತಾವೆಲ್ಲ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಈ ಜಯಂತಿಯ ಶುಭಾಶಯಗಳನ್ನು ಕೊಡುವುದಕ್ಕಾಗಿ ಬಂದಿದ್ದಾರೆ. ತಂದೆಗಾಗಿ ಒಂದೊಂದು ಮಗುವು ಅತಿ ಪ್ರಿಯ, ಹೃದಯ ಪ್ರಿಯರಾಗಿದ್ದಾರೆ. ಅಂದ ಮೇಲೆ ಬಾಪ್ದಾದರವರು ತನ್ನ ಬಾಹುಗಳ ಮಾಲೆಯಿಂದ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಬಾಪ್ದಾದ ನೋಡ್ತಿದ್ದಾರೆ, ತಾವಂತೂ ಸಮ್ಮುಖದಲ್ಲಿ ಶುಭಾಶಯಗಳನ್ನೂ ಕೊಡುತ್ತಿದ್ದೀರಿ, ತೆಗೆದುಕೊಳ್ಳುತ್ತಲೂ ಇದ್ದೀರಿ. ಆದರೆ 4 ಕಡೆಯ ಮಕ್ಕಳು ಕೆಲ ಸ್ಥಾನಗಳಲ್ಲಿ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಮತ್ತು ತಂದೆಯೂ ಸಹ ದೇಶ ವಿದೇಶದ ಎಲ್ಲ ಕಡೆಯ ಮಕ್ಕಳಿಗೆ ಅತಿ ಸ್ನೇಹಪೂರ್ವಕವಾದ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಬಾಪ್ದಾದರವರು ನೋಡ್ತಿದ್ದಾರೆ, ಪ್ರತಿಯೊಂದು ಮಗು ಖುಷಿಯ ಚೆಹರೆಯಿಂದ ಪ್ರೀತಿಯ ಸಾಗರದಲ್ಲಿ ತೇಲ್ತಿದ್ದಾರೆ. ತಂದೆಗೂ ಖುಷಿಯಿದೆ. ಒಂಟಿಯಾಗಿ ತಂದೆ ಬರುವುದಿಲ್ಲ, ಮಕ್ಕಳ ಜೊತೆಯಲ್ಲಿಯೇ ಬರ್ತಾರೆ. ಏಕೆಂದರೆ ತಂದೆ ಬರುವುದೇ ಯಜ್ಞ ರಚನೆ ಮಾಡುವುದಕ್ಕಾಗಿ. ಅಂದ ಮೇಲೆ ಯಜ್ಞದಲ್ಲಿ ಯಾರಿರ್ತಾರೆ? ಬ್ರಾಹ್ಮಣರು. ಆದ್ದರಿಂದ ತಂದೆ ಒಂಟಿಯಾಗಿ ಬರುವುದಿಲ್ಲ, ಆದರೆ ಜೊತೆಯಲ್ಲಿ ಮಕ್ಕಳೂ ಬರ್ತಾರೆ. ಏಕೆಂದರೆ ಇದೇ ಜಯಂತಿ ಎಲ್ಲ ಜಯಂತಿಗಳಿಗಿಂತಲೂ ಅದ್ಭುತವಾಗಿದೆ. ಇಡೀ ಕಲ್ಪದಲ್ಲಿ ಇದೊಂದೇ ಜಯಂತಿಯಾಗಿದೆ. ಇದರಲ್ಲಿ ತಂದೆ ಮತ್ತು ಮಕ್ಕಳದ್ದು ಜೊತೆಯಲ್ಲಿ ಜನ್ಮವಾಗ್ತದೆ. ಆದ್ದರಿಂದ ಈ ಜಯಂತಿಯನ್ನು ಹೇಳಲಾಗ್ತದೆ ವಜ್ರ ಸಮಾನ ಜಯಂತಿ ಎಂದು. ತಂದೆಯೂ ಸಹ ವಿಶೇಷ ಆದಿರತ್ನ ಮಕ್ಕಳಿಗೆ ವಿಶೇಷ ಶುಭಾಶಯಗಳನ್ನು ಕೊಡ್ತಿದ್ದಾರೆ. ಅಂದಾಗ ತಾವೆಲ್ಲರೂ ಇಂದು ಶುಭಾಶಯಗಳನ್ನು ಕೊಡೋದಕ್ಕಾಗಿ ಬಂದಿದ್ದೀರಿ ಹಾಗೂ ತೆಗೆದುಕೊಳ್ಳಲು ಬಂದಿದ್ದೀರಿ. ತಂದೆ ಹೇಳುವುದು ಇದೇ ಆಗಿದೆ, ಜೊತೆ ಇರುತ್ತೇವೆ, ಜೊತೆಯಲ್ಲಿ ಹಾರುತ್ತೇವೆ, ಜೊತೆಯಲ್ಲಿ ಬರುತ್ತೇವೆ ಮತ್ತು ಬ್ರಹ್ಮ ತಂದೆಯ ಜೊತೆ ರಾಜ್ಯ ಮಾಡ್ತೇವೆ. ಜೊತೆಯಲ್ಲಿರುವ ಪ್ರತಿಜ್ಞೆ ಇದೆ. ತಾವೂ ಸಹ ಏನು ಹೇಳ್ತೀರಿ? ನಾವು ಸಹ ಎಲ್ಲಿ ತಂದೆಯೋ ಅಲ್ಲಿ ಜೊತೆಯಲ್ಲಿರುತ್ತೇವೆ. ಇದಾಗಿದೆ ತಂದೆಯೊಂದಿಗೆ ಮಕ್ಕಳದ್ದು, ಮಕ್ಕಳೊಂದಿಗೆ ತಂದೆಯ ಪ್ರತಿಜ್ಞೆಯಾಗಿದೆ. ಶರೀರದ ಮೂಲಕ ಎಲ್ಲಿಯೇ ಇರಬಹುದು, ಆದರೆ ಹೃದಯದಲ್ಲಿ ಸದಾ ತಂದೆ ಜೊತೆ ಇದ್ದಾರೆ. ಆದ್ದರಿಂದ ತಂದೆಯನ್ನು ಹೃದಯರಾಮ ಎಂದು ಹೇಳ್ತಾರೆ. ಇಲ್ಲಿ ನೆನಪಾರ್ಥವೂ ಸಹ ದಿಲ್ವಾಲಾ ಮಂದಿರವಿದೆ ಎಂದರೆ ಎಲ್ಲರ ಹೃದಯದಲ್ಲಿ ಜೊತೆಯಲ್ಲಿ ದಿಲಾರಾಮ್ ಇದ್ದಾರಲ್ಲವೇ. ಮತ್ತು ತಂದೆ ಮಕ್ಕಳಿಗೆ ಸದಾ ಹೇಳ್ತಾರೆ ಎಂದೂ ಸಹ ಒಂಟಿಯಾಗಬೇಡಿ, ಸದಾ ಜೊತೆಯಲ್ಲಿದ್ದೀರಿ, ಜೊತೆಯಲ್ಲಿ ಇರಲೇಬೇಕು. ಒಂಟಿಯಾಗುತ್ತೀರೆಂದರೆ ಮಾಯೆ ತನ್ನ ಚಾನ್ಸ್ ತೆಗೆದುಕೊಳ್ತದೆ. ಮತ್ತೆ ಜೊತೆಯಲ್ಲಿರುವುದು ಎಂದರೆ ಸ್ವಯಂ ಲೈಟ್ ಹೌಸ್ ಜೊತೆ ಇದ್ದಾರೆ. ಅಂಥವರ ಮುಂದೆ ಮಾಯೆ ದೂರದಿಂದಲೇ ಓಡ್ತದೆ, ಸಮೀಪ ಬರಲೂ ಸಾಧ್ಯವಿಲ್ಲ. ಆದ್ದರಿಂದ ತಂದೆಯೊಂದಿಗೆ ಮಕ್ಕಳು, ಮಕ್ಕಳೊಂದಿಗೆ ತಂದೆಯದ್ದು ಸದಾ ಜೊತೆಯಲ್ಲಿರುವ ಪ್ರತಿಜ್ಞೆ ಇದೆ.
ತಮ್ಮೆಲ್ಲರದ್ದೂ ಸಹ ಪ್ರತಿಜ್ಞೆ ಇದೆಯಲ್ಲವೇ? ಜೊತೆಯಲ್ಲಿದ್ದೇವೆ, ಜೊತೆಯಲ್ಲಿರುತ್ತೇವೆ. ಜೊತೆಯಲ್ಲಿರುವುದು ಚೆನ್ನಾಗಿದೆಯಲ್ಲವೇ? ಭಲೆ ಕೈ ಎತ್ತಿರಿ. ಬಾಪ್ದಾದರವರು ನೋಡಿದರು ಪ್ರತಿಯೊಂದು ಮಗು ಅಮೃತ ವೇಳೆ ತಂದೆಯೊಂದಿಗೆ ಬಹಳ ಹೃದಯದ ಮಾತುಗಳನ್ನು ಮಾತನಾಡ್ತಾರೆ. ಹಾಗೆ ನೋಡಿದರೆ ಸಮಯ ಸಿಗೋದಿಲ್ಲ. ಆದರೆ ಅಮೃತ ವೇಳೆ ಪ್ರತಿಯೊಬ್ಬರೂ ಬಹಳ ಮಧುರಾತಿ ಮಧುರ ಹೃದಯದ ಮಾತುಗಳನ್ನು ಮಾತನಾಡ್ತಾರೆ. ಮತ್ತು ತಂದೆಯೂ ಸಹ ಪ್ರತಿಯೊಬ್ಬ ಮಗುವಿನ ಹೃದಯದ ಮಾತುಗಳನ್ನು ಕೇಳಿಸಿಕೊಂಡು ಎಲ್ಲ ಮಾತುಗಳ ಉತ್ತರವನ್ನೂ ಕೊಡ್ತಾರೆ. ಎಲ್ಲರಿಗೆ ಒಂದು ಮಾತಿನದ್ದು ಬಹಳ ಖುಷಿ ಇದೆ. ನಾವು ಹೃದಯದಿಂದ ನನ್ನ ಬಾಬಾ ಎಂದು ಹೇಳುತ್ತೇವೆಂದರೆ ತಂದೆ ಹಾಜರಾಗ್ತಾರೆ, ಹಜೂರ್ ಹಾಜರಾಗ್ತಾರೆ. ಇದರಲ್ಲಿ ಕೇವಲ ಹೃದಯದ ಮಾತಿದೆ, ಮತ್ತೇನೂ ಮಾಡುವ ಅವಶ್ಯಕತೆ ಇಲ್ಲ. ಹೃದಯದಿಂದ ನನ್ನ ಬಾಬಾ ಎಂದು ಹೇಳಿದಿರಿ, ಹಜೂರ್ ಹಾಜಿರಾಗ್ತಾರೆ ಅಂದ ಮೇಲೆ ಇನ್ನು 4 ಕಡೆಯಿಂದ ಬಾಪ್ದಾದರವರ ಕಿವಿಗಳಲ್ಲಿ ಮಧುರ ಗೀತೆ ಮೊಳಗುತ್ತಿತ್ತು. ಯಾವ ಗೀತೆಯಾಗಿದೆ? ಮೇರಾ ಬಾಬಾ, ಪ್ಯಾರಾ ಬಾಬಾ, ಮೀಠಾ ಬಾಬಾ. ಮತ್ತು ಬಾಪ್ದಾದರವರು ಸಹ ಮಕ್ಕಳ ಸ್ನೇಹದಲ್ಲಿ ಸಮಾವೇಶವಾಗಿದ್ದಾರೆ. ಈಗ ಬಾಪ್ದಾದರವರು ತಮ್ಮ ಸ್ನೇಹದ ದಿವ್ಯ ಕರ್ತವ್ಯವನ್ನು ನೋಡಿ ತಮ್ಮ ಭಕ್ತರು ಅವರೇನು ಕಡಿಮೆ ಬುದ್ಧಿಯವರಲ್ಲ, ಅವರೂ ಸಹ ಬಹಳ ಚೆನ್ನಾಗಿ ತಮ್ಮ ನೆನಪಾರ್ಥದ ಕಾಪಿ ಮಾಡಿದ್ದಾರೆ. ದ್ವಾಪರದಲ್ಲಿ ಬಂದರು. ಹಾಗೆ ನೋಡಿದರೆ ಮೊಟ್ಟ ಮೊದಲ ಜನ್ಮವೂ ಸಹ ಸತೋಪ್ರಧಾನವಾಗಿರುತ್ತದೆ. ಏಕೆಂದರೆ ಪರಮಧಾಮದಿಂದ ಆತ್ಮ ಬರ್ತದೆ. ಭಕ್ತರ ಕಡೆಯೂ ಸಹ ಇಂದು ದೃಷ್ಟಿ ಹೋಯಿತು. ಬಹಳ ಯುಕ್ತಿಯುಕ್ತವಾದ ಕಾಪಿ ಮಾಡಿದ್ದಾರೆ. ಏಕೆಂದರೆ ತಮ್ಮ ಪ್ರಾರಂಭದ ವಿಶೇಷ ಭಕ್ತರಂತೆ ತಮ್ಮ ಪ್ರತ್ಯಕ್ಷ ಕರ್ಮವಿದೆ. ಹಾಗೆಯೇ ಅವರೂ ಸಹ ನೆನಪಾರ್ಥದ ಕಾಪಿ ಚೆನ್ನಾಗಿ ಮಾಡಿದ್ದಾರೆ. ಆದರೆ ತಮ್ಮದು ಪ್ರಾಕ್ಟಿಕಲ್ ಆಗಿದೆ, ಅವರದ್ದು ನೆನಪಾರ್ಥವಾಗಿದೆ. ಹೇಗೆ ತಾವು ವ್ರತವನ್ನು ತೆಗೆದುಕೊಂಡಿರಿ? ಯಾವ ವ್ರತ ತೆಗೆದುಕೊಂಡಿರಿ? ಪವಿತ್ರತೆಯ ವ್ರತ ಅಂದಾಗ ಅವರೂ ಸಹ ವ್ರತ ತೆಗೆದುಕೊಳ್ತಾರೆ. ವ್ರತದ ಕಾಪಿ ಮಾಡಿದ್ದಾರೆ. ಆದರೆ ತಮ್ಮ ವ್ರತ ಒಂದು ಜನ್ಮದಲ್ಲಿ ತೆಗೆದುಕೊಳ್ಳೋದರಿಂದ ಅನೇಕ ಜನ್ಮಗಳು ಆ ವ್ರತ ನಡೀತದೆ. ಅವರು ಒಂದು ದಿನಕ್ಕಾಗಿ ಪವಿತ್ರವಾಗಿಯೂ ಇರ್ತಾರೆ ಮತ್ತು ಆಹಾರ ಪಾನೀಯಗಳ ಶುದ್ಧತೆಯನ್ನೂ ಇಡುತ್ತಾರೆ. ತಮ್ಮ 21 ಜನ್ಮಗಳ ವ್ರತ ಅವರದ್ದು ಅಲ್ಪಕಾಲಕ್ಕಾಗಿ ಇದೆ. ಹಾಗೆಯೇ ಜಾಗರಣೆ. ತಾವು ಪ್ರಕಾಶತೆಯಲ್ಲಿ ಬಂದಿದ್ದೀರೆಂದರೆ ಇಡೀ ವಿಶ್ವದಲ್ಲಿ ಅಂಧಕಾರ ಸಮಾಪ್ತಿ ಮಾಡಿದಿರಿ. ಅರ್ಧಕಲ್ಪ ಅಂಧಕಾರ ಬರಲು ಸಾಧ್ಯವಿಲ್ಲ. ಮನಸ್ಸಿನ ಅಂಧಕಾರ ಸಮಾಪ್ತಿ ಮಾಡಿದಿರಿ ಮತ್ತು ಹೊರಗಿನ ಪ್ರಕೃತಿಯ ದುಃಖ ಅಂಧಕಾರವನ್ನು ಸಮಾಪ್ತಿ ಮಾಡಿದಿರಿ. ಅವರೂ ಸಹ ಕಾಪಿ ಮಾಡಿದ್ದಾರೆ, ಜಾಗರಣೆ ಮಾಡುತ್ತಾರೆ. ಮತ್ತೊಂದು ಮಾತು, ತಾವು ತಂದೆಯ ಮೇಲೆ ಬಲಿಹಾರಿಯಾದಿರಿ, ಅರ್ಪಣೆಯಾದಿರಿ, ಪೂರ್ಣ ಸಮರ್ಪಣೆಯಾದಿರಿ ಅಂದ ಮೇಲೆ ಅವರೂ ಕಾಪಿ ಮಾಡಿದ್ದಾರೆ. ಆದರೆ ತನ್ನನ್ನು ಮಾಡುವುದಿಲ್ಲ, ತನ್ನನ್ನು ಬಲಿ ಕೊಡುವುದಿಲ್ಲ. ಯಾರನ್ನು ಕೊಡ್ತಾರೆ ಗೊತ್ತಿದೆಯಲ್ಲವೇ? ಕುರಿಯನ್ನು ಬಲಿ ಕೊಡ್ತಾರೆ. ಕುರಿಯನ್ನೇಕೆ ಹುಡುಕಿದರು? ಮತ್ಯಾರನ್ನೂ ಹುಡುಕಲಿಲ್ಲ. ಎಲ್ಲರೂ ನಗುತ್ತಿದ್ದೀರಿ, ಗೊತ್ತಿದೆಯಲ್ಲವೇ? ತಂದೆ ತಾವು ಮಕ್ಕಳಿಗೆ ಮತ್ತೆ ಮತ್ತೆ ಸೂಚನೆ ಕೊಡ್ತಿದ್ದಾರೆ. ನಾನು ಎಂಬುದನ್ನು ಬಿಟ್ಟು ನಿಮಿತ್ತ ಭಾವವನ್ನು ಧಾರಣೆ ಮಾಡುತ್ತೀರೆಂದರೆ ಅವರೂ ಸಹ ಕುರಿಯನ್ನು ಹುಡುಕಿದರು. ಏಕೆಂದರೆ ಅದು ಸಹ ಮೇ ಮೇ ಎನ್ನುತ್ತಿರುತ್ತದೆ. ಅಂದಾಗ ಭಕ್ತರ ಬುದ್ಧಿಯಂತೂ ಕಮಾಲಾಗಿದೆಯಲ್ಲವೇ? ತಮ್ಮ ಭಕ್ತರಲ್ಲವೇ? ತಂದೆಯ ತಮ್ಮ ಭಕ್ತರಾಗಿದ್ದಾರೆ. ಆದ್ದರಿಂದ ತಂದೆ ತಮ್ಮ ಭಕ್ತರಿಗೂ ಸಹ ಯಾರು ಸತ್ಯ ಹೃದಯದಿಂದ ಮಾಡ್ತಾರೆ ಅವರಿಗೂ ಏನಾದರೊಂದು ಫಲ ಕೊಡುತ್ತಾರೆ. ಭಕ್ತಿಯ ಫಲವಾಗಿ ಅವರೂ ಸಹ ಸದಾ ಸತ್ಯ ಮತ್ತು ಸಾತ್ವಿಕವಾಗಿರ್ತಾರೆ, ಖುಷಿಯಾಗಿರ್ತಾರೆ, ದುಃಖದಲ್ಲಿ ದುಃಖಿಯಾಗಿರುವುದಿಲ್ಲ. ಏಕೆಂದರೆ ಭಕ್ತಿಯನ್ನು ಸತ್ಯ ಹೃದಯದಿಂದ ಮಾಡ್ತಾರೆ. ಅಂದಾಗ ತಂದೆಯೂ ಸಹ ಇತ್ತೀಚೆಗೆ ತಾವು ಮಕ್ಕಳಿಗೆ ಇದೇ ಸೂಚನೆ ಕೊಡ್ತಾರೆ. ನಾನು ಎನ್ನುವುದನ್ನು ತರಬಾರದು. ನಾನು ಏನನ್ನು ಹೇಳ್ತೇನೆ ಅದೇ ಆಗಲಿ, ನಾನೇ ಸರಿಯಾಗಿ ಹೇಳ್ತೇನೆ ಅದೇ ಆಗಬೇಕು. ಈ ನಾನು ಒಂದು ಸಾಧಾರಣವಾಗಿದೆ. ನಾನು ಶರೀರಧಾರಿಯಾಗಿದ್ದೇನೆ, ದೇಹಧಾರಿಯಾಗಿದ್ದೇನೆ. ಆದರೆ ಒಂದಾಗಿದೆ ಸಾಧಾರಣ ನಾನು, ಮತ್ತೊಂದಾಗಿದೆ ಸೂಕ್ಷ್ಮವಾದ ನಾನು. ಅದರಲ್ಲಿ ತಂದೆಯ ಉಡುಗೊರೆಯನ್ನೂ ಸಹ ನಾನು ಮಾಡಿದೆನು, ನಾನು ಹೇಳಿದೆನು, ನಾನು ಮಾಡ್ತೇನೆ. ತಂದೆಯ ವಿಶೇಷತೆಗಳಲ್ಲಿಯೂ ಸಹ ನಾನು ಎಂದು ಬರ್ತದೆ. ಜ್ಞಾನದ ತಿಳುವಳಿಕೆ
ವಿಶೇಷತೆಗಳ ತಿಳುವಳಿಕೆಯಲ್ಲಿಯೂ ಸಹ ಸೂಕ್ಷ್ಮವಾಗಿ ನಾನು ಎಂದು ಬಂದು ಬಿಡುತ್ತದೆ. ಅಂದ ಮೇಲೆ ತಂದೆ ಸೂಚನೆ ಕೊಡುತ್ತಿರುತ್ತಾರೆ, ನಾನು ಮತ್ತು ನನ್ನದು, ಸದಾ ನನ್ನ ಬಾಬಾ, ಅದರ ಕಡೆಯೇ ಹೃದಯದ ಸೆಳೆತವಿರಲಿ. ಅಲ್ಪಕಾಲದ ನನ್ನದು, ನನ್ನ ಹೆಸರು, ನನ್ನ ಸ್ಥಾನ, ಇದನ್ನು ಸಮಾಪ್ತಿ ಮಾಡಿ. ನಾನು ಬಾಬಾರವನು, ಬಾಬಾ ನನ್ನವರು. ಎಷ್ಟು ಖುಷಿಯಾಗ್ತದೆ. ಭಗವಂತ ನನ್ನವರಾದರು ಇನ್ನೇನು ಬೇಕಾಗಿದೆ? ಅಂದ ಮೇಲೆ ಒಂದು ಸಾಧಾರಣ ನನ್ನದು, ಒಂದಾಗಿದೆ ಸೂಕ್ಷ್ಮವಾದ ನನ್ನದು. ಈ ಸೂಕ್ಷ್ಮವಾದ ನನ್ನದು ಮೈಲಿಗೆ ಮಾಡುತ್ತದೆ ಮತ್ತು ನನ್ನ ಬಾಬಾ ಸಂಪನ್ನರನ್ನಾಗಿ ಮಾಡುತ್ತದೆ. ಅಂದಾಗ ಇಂದು ಬರ್ತ್ಡೇ ಆಚರಿಸಲು ಬಂದಿದ್ದೀರಿ, ತಮ್ಮದು ಬರ್ತ್ಡೇ ಆಚರಿಸಲು ಬಂದಿದ್ದೀರಲ್ಲವೇ? ತಂದೆ ಮಕ್ಕಳಿಲ್ಲದೆ ಏನೂ ಮಾಡೋದಿಲ್ಲ. ಆದ್ದರಿಂದ ಇಂದು ತಂದೆ ಮಕ್ಕಳ ಜನ್ಮೋತ್ಸವದ ಶುಭಾಶಯಗಳನ್ನು ಕೊಡಲು ಬಂದಿದ್ದಾರೆ. ವಾಹ್ ನನ್ನ ಮಕ್ಕಳೇ ವಾಹ್. ಈಗ ಒಂದು ಮಾತು ಹೇಳುವುದೇ? ತಯಾರಾಗಿದ್ದೀರಾ? ಹೇಳುವುದೇ? ಮಾಡಬೇಕಾಗ್ತದೆ. ಕೈಯನ್ನೆತ್ತಿ. ಮಾಡ್ತೀರಾ? ಡಬಲ್ ವಿದೇಶಿಯರು ಮಾಡ್ತೀರಾ? ಟೀಚರ್ಸ್ ಮಾಡ್ತೀರಾ? ಒಳ್ಳೆಯದು. ಹೇಗೆ ನೆನಪಾರ್ಥದಲ್ಲಿ ಶಿವಪರಮಾತ್ಮನ ನೆನಪಾರ್ಥದಲ್ಲಿ ಎಕ್ಕದ ಹೂವನ್ನು ಅರ್ಪಿಸ್ತಾರೆ, ಗುಲಾಬಿ ಅಲ್ಲ, ಮತ್ಯಾವ ಹೂವನ್ನೂ ಅರ್ಪಿಸೋದಿಲ್ಲ, ಎಕ್ಕದ ಹೂವನ್ನು ಅರ್ಪಿಸ್ತಾರೆ. ಅಂದಾಗ ಇಂದು ಬಾಪ್ತಾದರವರು ತಮ್ಮ ಯಾವ ಮಾತಿನ ಅರ್ಪಣೆ ಮಾಡಬೇಕು ಅದನ್ನು ಹೋಂವರ್ಕ್ ಕೊಡಲು ಬಯಸ್ತಾರೆ. ತಯಾರಿದ್ದೀರಲ್ಲವೇ? ಒಳ್ಳೆಯದು. ಮಕ್ಕಳದ್ದಂತೂ ತಂದೆಗೆ ಬಹಳ ಚೆನ್ನಾಗನ್ನಿಸ್ತದೆ. ಎಲ್ಲರೂ ಹಾಜಿ ಮಾಡ್ತಾರೆ. ಅಂದಾಗ ಇಂದು ಬರ್ತ್ಡೇಯಲ್ಲಿ ತಂದೆಯ ಈ ಸಂಕಲ್ಪವಿದೆ, ಎಲ್ಲರೂ ಒಬ್ಬರಿಗೊಬ್ಬರು ಉಮಂಗ ಉತ್ಸಾಹ ಕೊಡುತ್ತಾ ಒಬ್ಬರಿಗೊಬ್ಬರು ಸಹಯೋಗಿಗಳಾಗುತ್ತಾ ವ್ಯರ್ಥ ಸಂಕಲ್ಪದ ಎಕ್ಕದ ಹೂವನ್ನು ಅರ್ಪಣೆ ಮಾಡಿ. ವ್ಯರ್ಥ ಸಂಕಲ್ಪ ಮಾಡಬಾರದು, ಕೇಳಬಾರದು ಮತ್ತು ಸಂಘದಲ್ಲಿ ಬಂದು ವ್ಯರ್ಥ ಸಂಕಲ್ಪಗಳ ರಂಗಿನಲ್ಲಿ ಬರಬಾರದು. ಏಕೆಂದರೆ ಎಲ್ಲಿ ವ್ಯರ್ಥ ಸಂಕಲ್ಪಗಳಿರುತ್ತವೆ ಅಲ್ಲಿ ನೆನಪಿನ ಸಂಕಲ್ಪ, ಜ್ಞಾನದ ಮಧುರ ನುಡಿ, ಯಾವುದಕ್ಕೆ ಮುರಳಿ ಎಂದು ಹೇಳ್ತೀರಿ ಆ ಶುದ್ಧ ಸಂಕಲ್ಪದ ಸ್ಮೃತಿಯಲ್ಲಿರುವುದಿಲ್ಲ. ಭಲೆ ಮುರಳಿ ಕೇಳುತ್ತಲೂ ಇರಬಹುದು, ಓದುತ್ತಲೂ ಇರಬಹುದು, ಅದಂತೂ ಅವಶ್ಯಕತೆ ಇದೆ. ಬ್ರಾಹ್ಮಣರ ನಿಯಮವಾಗಿದೆ. ಆದರೆ ಕೇಳುವುದರವರೆಗೆ ಇರುತ್ತದೆ. ಮನಸ್ಸಿನಲ್ಲಿ ಮನನ ನಡೆಯೋದಿಲ್ಲ. ಯೋಚಿಸುತ್ತಾರೆ, ಹೇಳ್ತಾರೆ, ಇಂದು ಮುರಳಿ ಬಹಳ ಚೆನ್ನಾಗಿತ್ತು, ಏನಿತ್ತೆಂದು ಯೋಚಿಸುತ್ತಿದ್ದೇನೆ. ವರದಾನವೂ ಸಹ ಬಹಳ ಚೆನ್ನಾಗಿತ್ತು, ಆದರೆ ನೆನಪು ಬಂದು ಬಿಡುತ್ತದೆ. ವ್ಯರ್ಥ ಸಂಕಲ್ಪ ಮನಬುದ್ಧಿಯನ್ನು ತನ್ನ ಕಡೆ ಆಕರ್ಷಣೆ ಮಾಡುವಂಥದ್ದಾಗಿದೆ. ತಮಗೆ ಏನು ಹೇಳುತ್ತಾರೆಂದು ಗೊತ್ತಿದೆ. ತಂದೆಯ ಮುಂದೆ ಬಾಬಾ ಆಸಕ್ತಿ ಇರುವ ವಿಚಾರಗಳನ್ನಂತೂ ಕೇಳಬೇಕಲ್ಲವೇ? ಜ್ಞಾನಪೂರ್ಣರಾಗಬೇಕಾಗ್ತದೆ. ಆದರೆ ವ್ಯರ್ಥ ಮಾತುಗಳು ಪದವಿ ಪ್ರಾಪ್ತಿಯಲ್ಲಿ ನಷ್ಟ ಮಾಡ್ತವೆ. ಅಂದ ಮೇಲೆ ತಂದೆಯೊಂದಿಗೆ ತಾವೆಲ್ಲರೂ ವ್ಯರ್ಥ ಸಂಕಲ್ಪಗಳ ಪ್ರತಿಜ್ಞೆ ಮಾಡ್ತೀರಾ? ತಾವು ಹೇಳುತ್ತೀರಿ, ನಾವಂತೂ ಇಷ್ಟಪಡೋದಿಲ್ಲ, ಆದರೆ ಅದು ಬಂದು ಬಿಡುತ್ತದೆ. ಇಷ್ಟಪಡುವುದಿಲ್ಲ, ಆದರೆ ಬಂದು ಬಿಡುತ್ತದೆ. ಅಂದಾಗ ತಂದೆ ದೃಢ ಸಂಕಲ್ಪದಿಂದ ಕೊಡೋದರಿಂದ ಮೊದಲು ಕೊಡಲು ಬರುತ್ತದೆಯೇ? ತಂದೆಗೆ ಕೊಟ್ಟು ಬಿಟ್ಟಿದ್ದೀರಿ. ಒಂದು ವೇಳೆ ಕೊಟ್ಟಿರುವಂತಹ ವಸ್ತು ತಾವು ತಮ್ಮ ಬಳಿ ಇಟ್ಟುಕೊಳ್ಳುತ್ತೀರೆಂದರೆ ತಮ್ಮ ಟೈಟಲ್ ಏನಾಗ್ತದೆ? ಒಂದು ಬಾರಿ ತಂದೆಗೆ ತಮ್ಮ ರುಚಿಯಿಂದ ದೃಢತೆಯಿಂದ ಕೊಟ್ಟು ಬಿಡಿ ಮತ್ತು ಪರಿಶೀಲಿಸಿ, ಕೊಟ್ಟಿರುವ ವಸ್ತು ತಮ್ಮ ಬಳಿಗೆ ಮತ್ತೆ ಮತ್ತೆ ಹಿಂತಿರುಗಿ ಬರುತ್ತಿಲ್ಲ ತಾನೆ. ಅನ್ಯರ ವಸ್ತುವನ್ನು ತನ್ನದನ್ನಾಗಿ ಮಾಡಿಕೊಳ್ಳುವುದು ಇದನ್ನು ಒಳ್ಳೆಯದೆಂದು ಒಪ್ಪೋದಿಲ್ಲ. ಪ್ರತಿದಿನ ವಿಶ್ರಾಂತಿಗೆ ಮೊದಲು, ವಿಶ್ರಾಂತಿಯ ನಂತರದಲ್ಲಿ ಮಾಡುವ ಮೊದಲು ಪರಿಶೀಲಿಸಿ. ಇಂದು ಇಡೀ ದಿನದಲ್ಲಿ ಯಾವುದೇ ವ್ಯರ್ಥ ಸಂಕಲ್ಪಗಳಂತೂ ಬರಲಿಲ್ಲವಲ್ಲವೇ? ಮಾಡಿಲ್ಲ ತಾನೆ? ಕೊಟ್ಟಿರುವ ವಸ್ತು ಹಿಂತಿರುಗಿ ತೆಗೆದುಕೊಳ್ಳಲಿಲ್ಲವೇ? ಅಂದ ಮೇಲೆ ಇಂದು ಬರ್ತ್ಡೇಯಲ್ಲಿ ಉಡುಗೊರೆಯನ್ನು ಕೊಡುವ ಸಾಹಸವಿದೆಯಲ್ಲವೇ? ಸಾಹಸವಿದೆಯೇ? ಕೈ ಎತ್ತಿರಿ. ಸಾಹಸವಿದೆ ಅಂದ ಮೇಲೆ ಎಲ್ಲಿ ಸಾಹಸವಿದೆ ಅಲ್ಲಿ ಬಾಪ್ತಾದರವರು ಸಹ ತಮಗೆ ಉಡುಗೊರೆಯನ್ನು ಕೊಡ್ತಾರೆ. ತಾವು ಹೃದಯದಿಂದ ನನ್ನ ಬಾಬಾ, ದಯಾಳು, ಕೃಪಾಲು ಬಾಬಾ, ತಾವು ಈ ವಸ್ತುವನ್ನು ತೆಗೆದುಕೊಳ್ಳಿ. ಒಂದು ವೇಳೆ ಹೃದಯದಿಂದ ಹೇಳುತ್ತೀರೆಂದರೆ ತಂದೆ ವಿಶೇಷವಾದ ಗಿಫ್ಟ್ ಕೊಡ್ತಾರೆ. ಏಕೆಂದರೆ ಸಾಹಸ ತಮ್ಮದು, ವಿಶೇಷ ಸಹಯೋಗವನ್ನು ತಂದೆ ಕೊಡ್ತಾರೆ. ಎಲ್ಲಿ ಸಾಹಸವಿದೆ ಅಲ್ಲಿ ತಂದೆ ಸಹಯೋಗ ಅವಶ್ಯವಾಗಿ ಕೊಟ್ಟೇ ಕೊಡ್ತಾರೆ. ಇದಂತೂ ಅನುಭವ ಮಾಡಿದ್ದೀರಲ್ಲವೇ?
ಏಕೆಂದರೆ ಬಾಪ್ದಾದರವರು ಬಹಳ ಸಮಯದಿಂದ ಸೂಚನೆ ಕೊಡ್ತಿದ್ದಾರೆ. ಈಗ ತೀವ್ರ ಪುರುಷಾರ್ಥದ ಮಾರ್ಗವಾಗಿದೆ 3 ಬಿಂದುಗಳನ್ನಿಡುವುದು. ಬಿಂದುವಾಗಿದ್ದೇನೆ, ತಂದೆ ಬಿಂದುವನ್ನು ನೆನಪು ಮಾಡಬೇಕು ಮತ್ತು ಕಳೆದು ಹೋಗಿರುವುದಕ್ಕೆ ಬಿಂದುವನ್ನಿಡಿ. ಫುಲ್ ಸ್ಟಾಪ್ ಬಿಂದು ಆಗಿದೆ. ಮನನ ಮಾಡಿ ಬಿಂದುವಾಗಬೇಕು, ಬಿಂದುವನ್ನು ನೋಡಬೇಕು ಮತ್ತು ಬಿಂದುವನ್ನಿಡಬೇಕು ಎಂದು ಬಾಪ್ದಾದರವರು ಹೇಳ್ತಾರೆ. ಇದರಿಂದ ಬಿಂದುವಿನ ಬಹಳ ಮಹತ್ವಿಕೆ ಇದೆ. ವರ್ತಮಾನದ ಜಮಾನಾದಲ್ಲಿಯೂ ಸಹ ಬಿಂದುವಿನ ಮಹತ್ವವಿದೆ. ನೋಡಿ, ಹಣವನ್ನು ಎಣಿಕೆ ಮಾಡುತ್ತಾರಲ್ಲವೇ? ಇತ್ತೀಚೆಗೆ ಎಲ್ಲರ ಪ್ರೀತಿ ಎಲ್ಲದಕ್ಕಿಂತ ಹೆಚ್ಚಿನದ್ದಾಗಿ ಯಾವುದರೊಂದಿಗಿದೆ? ಪೈಸೆಯ ಮೇಲೆ ಇದೆ. ಪೈಸೆ ಹೇಗೆ ಹೆಚ್ಚಾಗ್ತದೆ? ಬಿಂದುವನ್ನಿಡುತ್ತಾ ಹೋಗಿ. 10ಕ್ಕೆ ಬಿಂದುವನ್ನಿಡಿ, 100 ಆಗ್ತದೆ. ಇನ್ನೊಂದು ಬಿಂದುವನ್ನಿಡುತ್ತೀರೆಂದರೆ 1000 ಆಗ್ತದೆ. ಅಂದ ಮೇಲೆ ಬಿಂದುವಿನ ಮಹತ್ವವಿದೆ. ಆದರೆ ಅಸಲಿ ಬಿಂದು ಯಾವುದಾಗಿದೆ ಅದನ್ನು ಮರೆತು ಹೋಗಿದ್ದಾರೆ. ಅಂದ ಮೇಲೆ ಇಂದು ತಂದೆಯ ಜನ್ಮದಿನದ ಉಡುಗೊರೆಯನ್ನು ಕೊಟ್ಟಿದ್ದೀರಾ? ಹೃದಯದಿಂದ ಕೊಟ್ಟಿದ್ದೀರಾ? ಏಕೆ, ಏನು ಎಂದು ಕೇಳುವುದಿಲ್ಲವೇ? ಹೇಗೆ ಮಾಡುವುದು, ಏಕೆ ಮಾಡುವುದು? ಈ ಕೇಕೆ ಎಂಬ ಭಾಷೆ ಕೆಟ್ಟದ್ದಾಗಿದೆ. ಏಕೆ ಮಾಡಲಿ, ಹೇಗೆ ಮಾಡಲಿ, ಏಕೆ ಏಕೆ ಕೇಕೆ ಮಾಡಬಾರದು. ಉಡುಗೊರೆಯನ್ನು ಕೊಡಲು ಖುಷಿಯಾಗಿ ಕೈ ಎತ್ತಿದ್ದೀರಾ ಅಥವಾ ಸಂಘಟನೆಯಲ್ಲಿ ಬಲವಂತವಾಗಿದೆಯೋ? ಏಕೆಂದರೆ ಬಲವಂತವಾಗಿ ಮಾಡುವಂಥವರಿಗೆ ಸದಾ ಕಾಲ ಆಗುವುದಿಲ್ಲ, ಕೆಲವೊಮ್ಮೆ ಆಗ್ತದೆ. ಹೃದಯದಿಂದ ಮಾಡುವವರು ಮಾಡಲೇಬೇಕು, ಆಗಲೇಬೇಕು. ಉಡುಗೊರೆಯನ್ನು ಕೊಟ್ಟಿದ್ದೀರಿ, ಕೊಡಲೇಬೇಕು. ಈ ರೀತಿ ಖುಷಿಯಿಂದ ಸಂಕಲ್ಪ ಮಾಡುತ್ತೀರೆಂದರೆ ತಾವು ಸರ್ವಶಕ್ತಿವಂತನ ಮಕ್ಕಳು. ಮಾಸ್ಟರ್ ಸರ್ವಶಕ್ತಿವಂತರಿಗಾಗಿ ಏನು ದೊಡ್ಡ ಮಾತಾಗಿದೆ? ಸೀಟ್ನಲ್ಲಿರಬೇಕು. ಮಾಸ್ಟರ್ ಸರ್ವಶಕ್ತಿವಂತನ ಸೀಟ್ನಲ್ಲಿ ಸದಾ ಸೆಟ್ ಆಗಿ ಇರಿ, ಮರೆಯಬೇಡಿ. ಇದು ಸ್ವಮಾನವಿದೆಯಲ್ಲವೇ? ತನ್ನ ಸ್ವಮಾನವನ್ನು ಬಿಡುವುದಿಲ್ಲ. ಸ್ವಮಾನದ ಹಿಂದೆ ಜಗಳವಾಡ್ತಾರೆ. ಆದ್ದರಿಂದ ಇಂದು ಪ್ರೀತಿ ಬಂದಿತ್ತು. ಚಿಕ್ಕದಾದ ತಮ್ಮ ಸ್ವಮಾನ, ಪರಮಾತ್ಮನ ಮೂಲಕ ಸಿಕ್ಕಿರುವ ಸ್ವಮಾನ, ಜನರ ಮೂಲಕ ಸಿಕ್ಕಿರುವ ಸ್ವಮಾನದಲ್ಲಿಯೂ ಸಹ ಎಷ್ಟು ನಶೆ ಇರ್ತದೆ. ಇದು ಪರಮಾತ್ಮನ ಮೂಲಕ ಮಾಸ್ಟರ್ ಸರ್ವಶಕ್ತಿವಂತ ಎಂದ ಸ್ವಮಾನ ಸಿಕ್ಕಿದೆ. ಏನು ಬೇಕು ಅದನ್ನು ಮಾಡಬಹುದು. ಸಾಹಸವಿದೆಯಲ್ಲವೇ? ಕತ್ತನ್ನಲ್ಲಗಾಡಿಸಿ, ಕೈಯನ್ನಲ್ಲಗಾಡಿಸಬೇಡಿ, ಕತ್ತನ್ನಲ್ಲಗಾಡಿಸಿ. ಸಾಹಸವಿದೆಯಲ್ಲವೇ? ಟೀಚರ್ಸ್ ತಾವು ಮಾಡಿಸಬೇಕಾಗ್ತದೆ, ಗಮನ ಕೊಡಬೇಕಾಗ್ತದೆ. ತಾವು ಮಾಡುತ್ತೀರಿ ಮತ್ತು ಗಮನ ತರಿಸುತ್ತಾ ಮಾಡಿಸುತ್ತೀರಿ. ನಿಮಿತ್ತರಲ್ಲವೇ? ನಂತರ ಯಾವ ಕ್ಲಾಸ್ ಎಂದು ನೋಡ್ತೇವೆ. ಯಾರ ಕ್ಲಾಸ್ ನಂಬರ್ ತೆಗೆದುಕೊಳ್ತದೆ. ನಂತರ ಒಳ್ಳೆಯ ಉಡುಗೊರೆ ಕೊಡ್ತೇವೆ. ಯಾವ ಉಡುಗೊರೆಯನ್ನು ಕೊಡುತ್ತೇವೆಂದು ಹೇಳೋದಿಲ್ಲ. ಶ್ರೇಷ್ಠವಾದ ಉಡುಗೊರೆ ಕೊಡ್ತೇವೆ. ಪೂರ್ಣ ಕ್ಲಾಸ್ನವರು ಪ್ರಯತ್ನ ಪಡಿ. ಒಬ್ಬರು ಮಾಡಿದರು ಎಂಬಂತೆ ಆಗಬಾರದು, ಮೆಜಾರಿಟಿ ಮಾಡಿ. ಅಂದಮೇಲೆ ಇಂದು ಬಾಪ್ದಾದರವರು ಒಂದೊಂದು ಮಗುವಿನ ಪ್ರತಿ ಪ್ರೀತಿ ಬರುತ್ತಾ ಇದೆ. ನಂಬರ್ 1ನಲ್ಲಿ ಬರಲಿ ಎಂದು. 2ನಲ್ಲಿಯೂ ಅಲ್ಲ. ಮೊದಲ ರಾಜಗದ್ದುಗೆಯ ಮೇಲೆ ಕುಳಿತುಕೊಳ್ಳುವುದಿಲ್ಲ. ಸಿಂಹಾಸನದ ಮೇಲಂತೂ ಇಬ್ಬರು ಕುಳಿತುಕೊಳ್ಳುತ್ತಾರೆ. ಆದರೆ ಮೊದಲ ರಾಜಧಾನಿ, ಮೊದಲ ರಾಜಮನೆತನದ ಸಂಬಂಧದಲ್ಲಿ ಬನ್ನಿ. 2 ನಂಬರ್ನಂತೂ ಆಗಿ ಹೋಯಿತು. ಆದರೆ ರಾಜ್ಯ ಮಾಡುವುದು, ರಾಜ್ಯಾಧಿಕಾರಿಗಳಾಗಬೇಕೆಂದರೆ ಮೊದಲು ರಾಜ್ಯದಲ್ಲಿ ಬರಬೇಕು. ಅಂದ ಮೇಲೆ ಬಾಪ್ದಾದರವರಿಗೆ ಒಂದೊಂದು ಮಗುವಿನೊಂದಿಗೆ ಇದೇ ಪ್ರೀತಿ ಇದೆ. ಏನಾದರೊಂದು ವಿಶೇಷತೆಯಲ್ಲಿ ನಂಬರ್ 1ನಲ್ಲಿ ಬರಲಿ. ನಂಬರ್ ವಾರ್ ಅಲ್ಲ, ನಂಬರ್ 1. ಉಮಂಗವಿದೆಯೇ? ನಂಬರ್ 1ನಲ್ಲಿ ಬರಬೇಕು. ಏನು ಸಿಗುತ್ತದೆಯೋ ಅದೇ ಚೆನ್ನಾಗಿದೆಯೇ? ಚೆನ್ನಾಗಿದೆ ಎಂದು ಮಾಡಬಾರದು. ತಂದೆಯ ಆಸೆ ಇದೆ, ಒಂದೊಂದು ಮಗು ಏನಾದರೊಂದು ಕಮಾಲ್ನಲ್ಲಿ ನಂಬರ್ 1ನಲ್ಲಿ ಬರಲಿ. 4 ಸಬ್ಜೆಕ್ಟುಗಳಿವೆ. ಯಾವುದಾದರೂ ಸಬ್ಜೆಕ್ಟಿನಲ್ಲಿ ನಂಬರ್ 1 ಆಗಲೇಬೇಕು. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳಿ. ಹೆಚ್ಚಿನ ಕಷ್ಟ ಕೊಡೋದಿಲ್ಲ. ಯಾವುದಾದರೊಂದು ಸಬ್ಜೆಕ್ಟಿನಲ್ಲಿ ನಂಬರ್ 1, ಇದು ಸಹಜವಾಗಿದೆಯಲ್ಲವೇ? ಉಳಿದಂತೆ ಇಂದು ಒಂದೊಂದು ಮಗು ಅಮೃತ ವೇಳೆ ಯಾರೆಲ್ಲ ಮಿಲನವನ್ನು ಆಚರಿಸುತ್ತಿದ್ದರೂ ಬಹಳ ಖುಷಿಯಲ್ಲಿ ನಗುತ್ತಾ ಖುಷಿಯಾಗಿರುವುದು ಕಂಡುಬರುತ್ತಿತ್ತು. ಮತ್ತು ತಂದೆಯೂ ಸಹ ಪ್ರತಿಯೊಂದು ಮಗುವಿಗೆ
ಸದಾ ಹಾರುವ ಕಲೆಯ ವರದಾನ ಕೊಟ್ಟರು. ನಡೆಯುವ ಕಲೆಯಲ್ಲ, ಹಾರುವ ಕಲೆ. ಅಂದಮೇಲೆ ಬಾಪ್ದಾದರವರ ಈ ವರದಾನವನ್ನು ನೆನಪಿಟ್ಟುಕೊಳ್ಳಿರಿ. ಬಾಪ್ದಾದರವರು ತನ್ನ ಹಾಗೂ ತಮ್ಮ ಜಯಂತಿಯಂದು ವರದಾನ ಏನು ಕೊಟ್ಟರು? ಹಾರುವ ಕಲೆಯವರಾಗಿ. ತಾವು ಸಹ ಇಡೀ ದಿನ ಉತ್ಸವ, ಶಿವರಾತ್ರಿಯ ಉತ್ಸವವನ್ನು ಹೃದಯದಲ್ಲಿ ಆಚರಿಸಿದರಲ್ಲವೇ? ಅಂದಾಗ ಎಲ್ಲರೂ ಚೆನ್ನಾಗಿದ್ದೀರಿ, ಚೆನ್ನಾಗಿರುತ್ತೀರಿ, ಒಳ್ಳೆಯದಕ್ಕಿಂತ ಒಳ್ಳೆಯ ರಾಜ್ಯ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ, ಎಲ್ಲರೂ ಚೆನ್ನಾಗಿದ್ದೀರಲ್ಲವೇ? ತಂದೆಯಂತೂ ಒಳ್ಳೆಯದನ್ನೇ ನೋಡುತ್ತಿರುತ್ತಾರೆ. ಒಳ್ಳೆಯದು. ನಾಲ್ಕೂ ಕಡೆಯ ಭಲೆ ಸಮ್ಮುಖದಲ್ಲಿ ಕುಳಿತಿರಬಹುದು, ಭಲೆ ತಮ್ಮ ತಮ್ಮ ಸ್ಥಾನಗಳಲ್ಲಿ ಕುಳಿತು ಆಚರಿಸುತ್ತಿರಬಹುದು. ಬಾಪ್ದಾದರವರು ಎಲ್ಲರನ್ನೂ ನೋಡಿ ಹರ್ಷಿತರಾಗ್ತಿದ್ದಾರೆ ಮತ್ತು ಮಕ್ಕಳೂ ಸಹ ತಂದೆಯ ಮಿಲನವನ್ನು ನೋಡಿ ಖುಷಿಯಾಗ್ತಿದ್ದೀರಿ. ಆದರೆ ಇಂದು ಸದಾ ಖುಷಿಯಾಗಿರುವ ಸಂಕಲ್ಪವನ್ನಿಡಿ. ಕೆಲವೊಮ್ಮೆ ಅಲ್ಲ, ಸದಾ ಖುಷಿ. ಯಾರೇ ನೋಡ್ತಾರೆ ತಮ್ಮ ಚೆಹರೆಯನ್ನು ನೋಡಿ ಯೋಚಿಸಲಿ, ಇವರು ಬಹಳ ಭಾಗ್ಯವಂತ ಆತ್ಮರಾಗಿದ್ದಾರೆ ಎಂಬುದು ಕಾಣಿಸ್ತದೆ. ತಮ್ಮ ಭಾಗ್ಯ ಚಲನೆ ಮತ್ತು ಚೆಹರೆಯಿಂದ ಕಾಣಿಸಲಿ, ಕೇವಲ ಮನಸ್ಸಿನಲ್ಲಿ ಬಹಳ ಇದೆ ಎನ್ನುವಂತೆ ಅಲ್ಲ. ತಮ್ಮ ಭಾಗ್ಯದ ಚೆಹರೆ, ಖುಷಿಯಾಗಿರುವ ಚೆಹರೆ ಅನ್ಯರಿಗೆ ಪರಿಚಯ ಮಾಡಿಸಲಿ. ಚೆಹರೆ ಹೇಳ್ತದೆ ಏನೋ ಇದೆ. ತಮ್ಮ ಚೆಹರೆ ಸೇವೆ ಮಾಡಲಿ, ತಂದೆಯವರಿಗೆ ತರಲಿ. ಖುಷಿಯಾಗಿರುವುದು ಇದು ಸಹ ಸೇವೆಯ ಸಾಧನವಾಗಿದೆ. ಅಂದ ಮೇಲೆ ನಾಲ್ಕು ಕಡೆಯ ಮಕ್ಕಳಿಗೆ ತಮಗೂ ಬರ್ತ್ಡೇಯ ಪದುಮ ಗುಣದಷ್ಟು ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಒಳ್ಳೆಯದು. ವರದಾನ: ಸಂಶಯದ ಸಂಕಲ್ಪಗಳನ್ನು ಸಮಾಪ್ತಿಗೊಳಿಸಿ ಮಾಯಾಜೀತರಾಗುವ ವಿಜಯೀ ರತ್ನಭವ. ಆರಂಭದಿಂದಲೇ ಎಂದಿಗೂ ಸಂಶಯದ ಸಂಕಲ್ಪ ಉತ್ಪನ್ನವಾಗಬಾರದು. ನಾವು ಅನುತ್ತೀರ್ಣರಾಗಿ ಬಿಡುತ್ತೇವೆಯೋ ಏನೋ ಗೊತ್ತಿಲ್ಲ. ಈ ರೀತಿ ಸಂಶಯ ಬುದ್ಧಿಯವರು ಆಗೋದರಿಂದಲೇ ಸೋಲುಂಟಾಗ್ತದೆ. ಆದ್ದರಿಂದ ಸದಾ ಇದೇ ಸಂಕಲ್ಪವಿರಲಿ, ನಾವು ಅವಶ್ಯವಾಗಿ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ತೋರಿಸುತ್ತೇವೆ. ವಿಜಯವಂತೂ ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ಇಂತಹ ಅಧಿಕಾರಿಯಾಗಿದ್ದು ಕರ್ಮವನ್ನು ಮಾಡೋದರಿಂದ ಅವಶ್ಯವಾಗಿ ವಿಜಯ ಅರ್ಥಾತ್ ಸಫಲತೆಯ ಅಧಿಕಾರ ಪ್ರಾಪ್ತಿಯಾಗ್ತದೆ. ಇದರಿಂದ ವಿಜಯೀ ರತ್ನರಾಗ್ತಿರಿ. ಆದ್ದರಿಂದ ಮಾಸ್ಟರ್ ಜ್ಞಾನಸಾಗರನ ಮುಖದಿಂದ ಗೊತ್ತಿಲ್ಲ ಎಂಬ ಶಬ್ದವೆಂದಿಗೂ ಬರಬಾರದು. ಸುವಾಕ್ಯ: ದಯಾಭಾವನೆ ಸಹಜವಾಗಿಯೇ ನಿಮಿತ್ತ ಭಾವವನ್ನು ಇಮರ್ಜ್ ಮಾಡುತ್ತದೆ. ಅವ್ಯಕ್ತ ಸೂಚನೆ: ಅಪವಿತ್ರತೆಯ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛಾಗಿರಿ. ಹೇಗೆ ಮುಟ್ಟಿದರೆ ಮುನಿ ಗಿಡ ಸ್ವಲ್ಪ ಮುಟ್ಟೋದರಿಂದ ಶಕ್ತಿಹೀನ ಆಗ್ತದೆ, ಅದರಲ್ಲಿ ಸಮಯ ಹಿಡಿಸುವುದಿಲ್ಲ. ಇದೇ ರೀತಿ ತಾವು 1 ಸೆಕೆಂಡಿನಲ್ಲಿ ಶುದ್ಧ ಸಂಕಲ್ಪದ ಶಕ್ತಿಯಿಂದ ಮಾಯೆಯನ್ನು ಮುಟ್ಟಿದರೆ ಮುನಿಯಂತೆ ಮೂರ್ಛಿತ ಮಾಡಿ ತಮ್ಮ ನಿಜ ಸ್ವರೂಪ ವರದಾನಿ ಸ್ವರೂಪ ಸದಾ ಕಾಲಕ್ಕಾಗಿ ಸ್ಮೃತಿಯಲ್ಲಿಟ್ಟುಕೊಳ್ಳುತ್ತೀರೆಂದರೆ ಅಪವಿತ್ರತೆ ಅಥವಾ ವಿಸ್ಮೃತಿ ಹೆಸರು ಚಿಹ್ನೆಯೂ ಸಹ ಇರುವುದಿಲ್ಲ. ಒಳ್ಳೆಯದು. ಓಂ ಶಾಂತಿ.